ಶುದ್ಧ ಜಲ ಸ್ವಚ್ಛ ನೆಲ ಆರೋಗ್ಯವಾಗಿರಲಿ ಜೀವ ಸಂಕುಲ. ಶುದ್ಧ ಜಲ ಸ್ವಚ್ಛ ನೆಲ ಆರೋಗ್ಯವಾಗಿರಲಿ ಜೀವ ಸಂಕುಲ ಬಾನುಲಿ ಸರಣಿ ಕಾರ್ಯಕ್ರಮ. ಇದು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಪ್ರಾಯೋಜಕತ್ವದಲ್ಲಿ ಸರಣಿ ಕಾರ್ಯಕ್ರಮ. ಆರೋಗ್ಯವಾಗಿರಲಿ ಜೀವ ಸಂಕುಲ, ಆರೋಗ್ಯವಾಗಿರಲಿ ಜೀವ ಸಂಕುಲ. ರೂಪಕ ಬಿಟ್ಟರೂ ಬಿಡದಿ ಮಾಯೆ. ರಚನೆ ರಾಮ್ ಯಲ್ಲಂಗಳ. ಬಿಟ್ಟರು ಬಿಡದಿ ಮಾಯೆ, ಸುಟ್ಟರು ಬಿಡದಿ ಮಾಯೆ, ಬಿಟ್ಟರು ಬಿಡದಿ ಮಾಯೆ, ನಿಜ ಸುಟ್ಟರು ಬಿಡದಿ ಮಾಯೆ. ಸುಟ್ಟರು ಇಲ್ಲ ಭೂತರು ಇಲ್ಲ, ಸುಟ್ಟರು ಇಲ್ಲ ಭೂತರು ಇಲ್ಲ, ಕೆಟ್ಟು ಕೆಡಿಸೋದನ್ನ ಆದುಷ್ಟ ಮಾಯೆ. ಬಿಟ್ಟರು ಬಿಡದಿ ಮಾಯೆ, ಸುಟ್ಟರು ಬಿಡದಿ ಮಾಯೆ, ಬಿಟ್ಟರು ಬಿಡದಿ. ಮಹಾಜನಗಳೇ, ಬಿಟ್ಟರು ಬಿಡದಿ ಮಾಯೆ, ಯಾವ ಮಾಯೆ ಬಗ್ಗೆ ಮಾತನಾಡ್ತಿದ್ದೀನಿ ಅಂದ್ಕೊಂಡ್ರಾ? ಪ್ಲಾಸ್ಟಿಕ್ ಎಂಬ ಮಹಾಮಾಯೆ ಬಗ್ಗೆ ಹೇಳ್ತಾ ಇದ್ದೀನಿ. ಎಲ್ಲೋ ಎಂದೋ ಹುಟ್ಕೊಂಡ ಅದು ಎಂತೋ ಏನೋ ಎಲ್ಲ ಕಡೆ ಮಾಯೆಯೋಪಾದಿ ಆವರಿಸಿಕೊಂಡಿದೆ. ಅದಿಲ್ಲದೆ ಬದುಕೋದೇ ಕಷ್ಟವೇನೋ ಅನ್ನುವಷ್ಟರ ಮಟ್ಟಿಗೆ ನಮ್ಮ ಜೀವನದಲ್ಲಿ ಅದು ಹಾಸುಹೊಕ್ಕಾಗಿ ಬಿಟ್ಟಿದೆ. ಇಂದು ಇಡೀ ಜಗತ್ತೇ ಅದರ ಭದ್ರ ಮುಷ್ಟಿಯೊಳಗೆ ಸಿಲುಕಿ ನಲುಗಿದೆ, ಬಿಡುಗಡೆಗಾಗಿ ಹರಸಾಹಸ ಪಡುವಂತಾಗಿದೆ. ಹೌದು, ಎಲ್ಲಿ ನೋಡಿದ್ರೂ ಪ್ಲಾಸ್ಟಿಕ್, ಎಲ್ಲಕ್ಕೂ ಪ್ಲಾಸ್ಟಿಕ್. ಹಾಲಿಗೂ ಪ್ಲಾಸ್ಟಿಕ್, ನೀರಿಗೂ ಪ್ಲಾಸ್ಟಿಕ್, ಬೇಳೆಗೂ ಪ್ಲಾಸ್ಟಿಕ್, ಬೆಲ್ಲಕ್ಕೂ ಪ್ಲಾಸ್ಟಿಕ್. ಹಾಲು ನೀರು ಖಾಲಿಯಾಯಿತೋ ಬಾಟ್ಲಿ ಪ್ಯಾಕೆಟ್ಗಳೆಲ್ಲ ಬೀದಿ ಪಾಲು. ಬಿಟ್ಟರೆ ಭೂಮಾಲಿನ್ಯ, ಸುಟ್ಟರೆ ವಾಯುಮಾಲಿನ್ಯ, ಹರಿಬಿಟ್ಟರೆ ಜಲಮಾಲಿನ್ಯ. ಶುದ್ಧ ಜಲ ಸ್ವಚ್ಛ ನೆಲ ಆರೋಗ್ಯವಾಗಿರಲಿ ಜೀವ ಸಂಕುಲ ಅಂದುಕೊಂಡರೆ ಎಲ್ಲಕ್ಕೂ ಅದು ಮಾರಕ. ತಡವಾಗಿಯಾದರೂ ಜಗತ್ತು ಎಚ್ಚೆತ್ತುಕೊಂಡಿದೆ, ದೇಶವು ಎಚ್ಚೆತ್ತಿದೆ, ಜನ ಜಾಗೃತಿ ಮೂಡಿಸಲು ತೊಡಗಿದೆ. 2014ರಲ್ಲಿ ಸ್ವಚ್ಛ ಭಾರತ ಅಭಿಯಾನಕ್ಕೆ ಮುನ್ನುಡಿ ಬರೆದ ನಮ್ಮ ದೇಶ ಸ್ವಚ್ಛ ಭಾರತ ಅಭಿಯಾನದ ಅಂಗವಾಗಿ ಪ್ಲಾಸ್ಟಿಕ್ ಬಳಕೆ ನಿರ್ಬಂಧಿಸಲು ಮುಂದಾಗಿದೆ. 2019ರ ಅಕ್ಟೋಬರ್ 2ರಂದು ಬಾಪೂಜಿಯವರ 150ನೇ ಜನ್ಮದಿನದಂದು ಏಕ ಬಳಕೆಯ ಪ್ಲಾಸ್ಟಿಕ್ ವಸ್ತು ನಿಷೇಧ ಅಭಿಯಾನಕ್ಕೆ ಚಾಲನೆ ನೀಡಿದೆ. ಪ್ಲಾಸ್ಟಿಕ್ ಹಾವಳಿ ತಡೆಯುವ ನಿಟ್ಟಿನಲ್ಲಿ ದಿಟ್ಟ ಹೆಜ್ಜೆ ಇಟ್ಟಿರುವ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ 2022ರ ವೇಳೆಗೆ ದೇಶವನ್ನು ಪ್ಲಾಸ್ಟಿಕ್ ಮುಕ್ತಗೊಳಿಸುವ ಗುರಿ ಹೊಂದಿದೆ. ಆರಂಭದಲ್ಲಿ ವರದಾನವಾಗಿದ್ದ ಪ್ಲಾಸ್ಟಿಕ್ ಇಂದು ಅಭಿಶಾಪವಾಗಿ ಪರಿಣಮಿಸಿದೆ. ವರ್ಷಂಪ್ರತಿ ಟನ್ಗಟ್ಟಲೆ ಪ್ಲಾಸ್ಟಿಕ್ ಉತ್ಪಾದನೆಯಾಗುತ್ತಿದೆ. ಒಟ್ಟು ಉತ್ಪಾದನೆಯ 90% ಕೂಡ ಕೊನೆಗೆ ಅನುಪಯುಕ್ತವಾಗಿ ಬಿಡುತ್ತದೆ. ಪ್ಲಾಸ್ಟಿಕ್ ತ್ಯಾಜ್ಯ ನಿರ್ವಹಣೆ ಇಂದು ವಿಶ್ವ ಸಮಸ್ಯೆ. ವಿಶ್ವದ ಸುಮಾರು 60 ದೇಶಗಳು ಇಷ್ಟರಲ್ಲಿಯೇ ಪ್ಲಾಸ್ಟಿಕ್ ನಿರ್ಬಂಧಿಸಿವೆ. ಉತ್ಪಾದಿತ ಪ್ಲಾಸ್ಟಿಕ್ ವಸ್ತುಗಳಲ್ಲಿ 13% ಮಾತ್ರವೇ ಪುನರ್ಬಳಕೆಗೆ ಯೋಗ್ಯ. ಮಿಕ್ಕಿದ್ದು ಮಣ್ಣು ಸೇರಿ ಭೂಮಾಲಿನ್ಯವನ್ನು, ಜಲ ಸೇರಿ ಜಲಮಾಲಿನ್ಯವನ್ನು, ಸುಟ್ಟರಂತೂ ವಾಯುಮಾಲಿನ್ಯವನ್ನು ಉಂಟು ಮಾಡುತ್ತದೆ. ಭಾರತದಲ್ಲಂತೂ ವರ್ಷಕ್ಕೆ 9.4 ಮಿಲಿಯನ್ ಟನ್ಗಳಷ್ಟು ಪ್ಲಾಸ್ಟಿಕ್ ತ್ಯಾಜ್ಯ ಸೂಕ್ತ ವಿಲೇವಾರಿ ಕಾಣದೆ ಸ್ವಚ್ಛ ಭಾರತ ಅಭಿಯಾನಕ್ಕೆ ಒಂದು ದೊಡ್ಡ ಸವಾಲೆನಿಸಿಬಿಟ್ಟಿದೆ. 1869ರಲ್ಲಿ ಜಾನ್ ಡಿಸ್ಲೆ ಹ್ಯಾಟ್ ಎಂಬ ವಿಜ್ಞಾನಿಯ ಸೆಲ್ಯುಲೈಡ್ ಆವಿಷ್ಕಾರವೇ ಪ್ಲಾಸ್ಟಿಕ್ ಆವಿರ್ಭಾವಕ್ಕೆ ನಾಂದಿ ಹಾಡಿತೆನ್ನಲಾಗುತ್ತದೆ. ಅಲ್ಪಾವಧಿಯಲ್ಲೇ ಅದು ಜನಾನುರಾಗಿಯಾದುದೇನೋ ನಿಜ. ಆದರೆ ಪ್ಲಾಸ್ಟಿಕ್ ಮಾಲಿನ್ಯ ಅತಿ ದೊಡ್ಡ ಪರಿಸರಾತಂಕವೆಂಬುದಾಗಿ ವಿಶ್ವಸಂಸ್ಥೆಯ ಪರಿಸರ ಮುಖ್ಯಸ್ಥ ಎರಿಕ್ ಸೊಲೈಮ್ ಈ ಹಿಂದೆಯೇ ಎಚ್ಚರಿಸಿದ್ದರು. ಇದೀಗ ಎಚ್ಚೆತ್ತು ಭಾರತ ಸರ್ಕಾರ ಕೈಗೊಂಡ ದಿಟ್ಟ ನಿಲುವನ್ನು ಕರ್ನಾಟಕವೂ ಸೇರಿದಂತೆ ಹಲವು ರಾಜ್ಯಗಳು ಇಷ್ಟರಲ್ಲಿಯೇ ಬೆಂಬಲಿಸಿವೆ. ಏಕಬಳಕೆಯ ಪ್ಲಾಸ್ಟಿಕ್ಕಿಗೆ ನಿರ್ಬಂಧ ಹೇರಿವೆ. ಬಂಧುಗಳೇ, ಬರೇ ಭಾಷಣದಲ್ಲೇ ಕಾಲ ಕಳೆಯೋದು ನಮ್ಮ ಉದ್ದೇಶವಲ್ಲ. ಹಾಡು, ಕತೆ ಇತ್ಯಾದಿಗಳ ಮೂಲಕ ಅರಿವು ಮೂಡಿಸಬೇಕು. ಹಾಗಾಗಿ
ಹರ 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 ಅರಗಿ ಅಗಿ ಅಗಾಗಿ ಅಗಿ 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 ಅಗಾಗಿ ಅಗಿ ನಾವು ಹೇಳ್ತೀವಿ ಪ್ಲಾಸ್ಟಿಕ್ ಪುರಾಣವನ್ನ ಅದು ಮಾಡುವಂತ ಹೈರಾಣವನ್ನ ನಾವು ಹೇಳ್ತೀವಿ ಪ್ಲಾಸ್ಟಿಕ್ ಪುರಾಣವನ್ನ ಅದು ಮಾಡುವಂತ ಹೈರಾಣವನ್ನ ಅರಗಿ ಅಗಿ ಅಗಾಗಿ ಅಗಿ 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 ಅಗಾಗಿ ಅಗಿ. ಪ್ಲಾಸ್ಟಿಕ್ ಪುರಾಣ ಅಂದ ಮಾತ್ರಕ್ಕೆ ಇದು ಪುರಾಣ ಕಥೆಯಲ್ಲ, ಪ್ಲಾಸ್ಟಿಕ್ ಹಾವಳಿ ಕತೆ, ಪ್ಲಾಸ್ಟಿಕೋಪಾಖ್ಯಾನ. ಮಹಾಜನಗಳೇ, ಕಿವಿಗೊಟ್ಟು ಕೇಳಿ. ವಿಕಾಸಪುರವೆಂಬ ಊರು. ಆ ಊರ ಅರಸ ವಿಜ್ಞಾನೇಶ್ವರ. ಅವನ ಸೃಷ್ಟಿಯೇ ಪ್ಲಾಸ್ಟಿಕ್. ಅಸುರಿ ಪ್ರವೃತ್ತಿ ಉಳ್ಳವನಾದ್ದರಿಂದ ಪ್ಲಾಸ್ಟಿಕಾಸುರ. ಉದ್ಭವಿಸಿದನದು ಅಸುರ, ಭಸ್ಮದಿ ಉದ್ಭವಿಸಿದನದು ಅಸುರ. ಉದ್ಭವಿಸಿದನದು ಅಸುರ, ಭಸ್ಮದಿ ಉದ್ಭವಿಸಿದನದು ಅಸುರ, ಭಸ್ಮದಿ ಉದ್ಭವಿಸಿದನದು ಅಸುರ. ನಾನು ಯಾರೆಂದು ನೀವು ಯಾರೆಂದು ನನ್ನ ಹೆತ್ತವರು ಯಾರು ಕೇಳೆಂದು ಉದ್ಭವಿಸಿದನದು ಅಸುರ, ಭಸ್ಮದಿ ಉದ್ಭವಿಸಿದನದು ಅಸುರ. ಸುತ್ತ ನೋಡುತ್ತ ದಿಗಿಲು ತಾಳುತ್ತ ಸುತ್ತಮುತ್ತೆಲ್ಲ ದೃಷ್ಟಿ ಹೊರಳುತ್ತ ಭಸ್ಮದಿ ಉದ್ಭವಿಸಿದನದು ಅಸುರ. ಅಪ್ಪರಿಸಿದನದ ಮೋನ ಭರದಿ ಅಪ್ಪರಿಸಿದನದ ಮೋನ. ಸುತ್ತ ನೋಡುತ್ತ ದಿಗಿಲು ತಾಳುತ್ತ ಸುತ್ತಮುತ್ತೆಲ್ಲ ದೃಷ್ಟಿಗೊರಳುತ್ತ ಅಪ್ಪರಿಸಿದನದ ಪೋರ ಭರದಿ ಅಪ್ಪರಿಸಿದನದ ಪೋರ. ಅಯ್ಯೋ, ಇದೇನಿದು? ಪ್ಲಾಸ್ಟಿಕೋಪಾಖ್ಯಾನದ ಕತೆ ಹೇಳ್ತೀನಿ ಅಂತ ಅದಾವುದೋ ಭಸ್ಮದಿಂದ ಉದಿಸಿದವನ ಕತೆ ಹೇಳ್ತಿದ್ದೀನಿ ಅನ್ಕೋಬೇಡಿ. ಭಸ್ಮದಿಂದ ಉದಿಸಿದವನು ಭಸ್ಮಾಸುರ. ಆ ಭಸ್ಮಾಸುರ ಕಥೆಯನ್ನು ಮುಂದಿಟ್ಟುಕೊಂಡು ನಾವಿಂದು ಹೇಳ ಹೊರಟಿರೋದು ಈ ಆಧುನಿಕ ಭಸ್ಮಾಸುರನಂತಿರೋ ಪ್ಲಾಸ್ಟಿಕಾಸುರನ ಕತೆ. ವಿಕಾಸಪುರದ ದೊರೆ ವಿಜ್ಞಾನೇಶ್ವರನಿಗೋ ಸಂಭ್ರಮವೋ ಸಂಭ್ರಮ. ಅರಸಿಯ ಮುಂದೆ ತನ್ನ ಸಂಭ್ರಮವನ್ನು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಾನೆ. ಬೆಂಕಿಯ ಅನ್ವೇಷಣೆ ಮೊದಲ್ಗೊಂಡು ಜನರ ಸೌಕರ್ಯಕ್ಕಾಗಿ ಅದೆಷ್ಟು ವೈಜ್ಞಾನಿಕ ಸಂತತಿಯನ್ನು ಸೃಷ್ಟಿಸಿದೆ. ಇತ್ತೀಚಿನ ಸೃಷ್ಟಿಯಂತೂ ಅದ್ಭುತವಾದುದು. ಅಷ್ಟೇ ಅಲ್ಲ, ಬಹುಪಯೋಗಿಯಾದದ್ದು. ಕುಮಾರ, ಪ್ಲಾಸ್ಟಿಕ್ ಪರೋಪಕಾರಿಯಾದರೂ ಸ್ವಲ್ಪ ಅಸುರೀ ಪ್ರವೃತ್ತಿಯವನಾದ್ದರಿಂದ ಪ್ಲಾಸ್ಟಿಕಾಸುರನೆಂದೇ ಪ್ರತೀತಿ. ವಿಜ್ಞಾನೇಶ್ವರ ಹೀಗೆಂದು ಬೀಗುತ್ತಿದ್ದರೆ ಅರಸಿಯೋ ಕುವರನ ನಡೆಯ ಬಗ್ಗೆ ಆತಂಕ ವ್ಯಕ್ತಪಡಿಸುತ್ತಾಳೆ. ಹುಟ್ಟುವಾಗ ಎಲ್ಲರೂ ಒಳ್ಳೆಯವರಾಗೇ ಇರುತ್ತಾರೆ, ಆದರೆ ಬೆಳೆಯುತ್ತಾ ಹೋದಂತೆಲ್ಲ ಕೆಟ್ಟವರಾಗ್ತಾ ಹೋಗ್ತಾರೆ. ಇಲ್ಲ, ಹಾಗಾಗದು. ಅವನನ್ನು ಸೃಷ್ಟಿಸಿದ್ದೇ ಊರಿಗಾಗಿ, ಊರ ಜನರ ಹಿತಾರ್ಥಕ್ಕಾಗಿ. ಹಾಗಾಗಿ ಕೆಟ್ಟು ಹೋಗದಂತೆ ಕರೆದು ಎಚ್ಚರಿಕೆ ಕೊಡ್ತೇನೆ. ಅಂಗಂತ ಹೇಳಿದ ಅರಸ ಕುಮಾರ ಪ್ಲಾಸ್ಟಿಕನನ್ನು ಕರೆಸಿ ಎಚ್ಚರಿಕೆ ಕೊಡ್ತಾನೆ. ಏನಂತ? ಹೇ, ಕೆಟ್ಟತನ ಮಾಡಬೇಡ, ದುಷ್ಟತನ ತೋರಬೇಡ, ಮತ್ತೇನ ಮಾಡಬೇಕಪ್ಪ? ಹೇಳಪ್ಪ. ಮೆಚ್ಚುವಂಗ ನಡೆಯಂತ, ಜನಗಳು ಮೆಚ್ಚುವಂಗ ನಡೆಯಂತ. ನಾವು ಹೇಳ್ತೀವಿ, ನಾವು ಹೇಳ್ತೀವಿ, ನಾವು ಹೇಳ್ತೀವಿ, ಮುಂದೇನು ಆಯ್ತಂತ. ಪ್ಲಾಸ್ಟಿಕ್ ಬಂದು ಏನು? ಅಪ್ಪಾಜಿಯವರಲ್ಲೊಂದು ಅರಿಕೆ. ಬಹುಪಯೋಗಿಯಾಗಿರಬೇಕೆಂದು ಅಪ್ಪಣೆ ಕೊಡಿಸಿದ್ದೀರಾ. ಆದರೆ ಕೈಗೆ ಬಳೆಯಾಗಬಲ್ಲುದು, ಬೆರಳಿಗೆ ಉಂಗುರವಾಗದು, ಕಾಲಿಗೆ ಚಪ್ಪಲಿಯಾಗಬಲ್ಲುದು, ತಲೆಗೆ ಮುಂಡಾಸೆನಿಸದು. ಬಹುರೂಪಿಯಾಗಿದ್ದರೇನೆ ಬಹುಪಯೋಗಿಯಾಗಿರಲು ಸಾಧ್ಯ. ಹಿಂದೆ ಶಿವನು ಅದ್ಯಾವನಿಗೋ ಉರಿಹಸ್ತದ ವರ ಕರುಣಿಸಿದನಂತೆ. ಹಾಗೆಯೇ ನನಗೂ ನೀವು ಬಹುರೂಪದ ವರ ಕರುಣಿಸಬೇಕು. ಬಗೆಬಗೆಯ ರೂಪದಲ್ಲಿ ಕಾಣಿಸಿಕೊಳ್ಳಲು ಅವಕಾಶ ಕಲ್ಪಿಸಬೇಕು. ಬಾಟಲಿಯೋ, ಬಕೆಟೋ, ಪಾತ್ರೆಯೋ, ಪ್ಲೇಟೋ, ಯಾವ ರೂಪದಲ್ಲಾದರೂ ಕಾಣಿಸಿಕೊಂಡು ಜನಾನುರಾಗಿಯಾಗುವಂತೆ ಅನುಗ್ರಹಿಸಬೇಕು ಅಪ್ಪಾಜಿ. ಅಂದದ್ದೇ ಸೈ. ಅಪ್ಪ ತಥಾಸ್ತು ಅಂದ. ಬಹುರೂಪದ ವರ ಕರುಣಿಸಿದ. ಪ್ಲಾಸ್ಟಿಕ್ ಸಂತತಿ ವೃದ್ಧಿಗೆ ಅನುವು ಮಾಡಿ ಅನುಗ್ರಹಿಸಿದ. ಪ್ಲಾಸ್ಟಿಕಾಸುರನಿಗೆ ತುರಾಯಿ ತೊಡಿಸಿ ಪಟ್ಟಗಟ್ಟಿದ. ಬಹುರೂಪದ ವರ ಬಲ ಪಡೆದ ಮೇಲೆ ಕೇಳಬೇಕೆ?
ಅಧಿಕಾರ ಕೈ ಸೇರಿದ ಮೇಲಂತೂ ಕೇಳಬೇಕೆ? ಪ್ಲಾಸ್ಟಿಕಾಸುರ ಬಗೆ ಬಗೆ ರೂಪಗಳನ್ನು ಸೃಜಿಸಿ ತನ್ನ ಒಡನಾಡಿಗಳನ್ನಾಗಿ ಮಾಡಿಕೊಂಡ. ಚೀಲಾಸುರ, ಬಾಟಲಾಸುರ, ಬಕೆಟಾಸುರಾದಿಗಳು ಅಲ್ಲಲ್ಲಿ ಕಾಣಿಸಿಕೊಂಡರು. ಪ್ಲಾಸ್ಟಿಕಾಸುರನ ಸಂತತಿ ಬೆಳೆಯಿತು. ಎಲ್ಲಿ ನೋಡಿದರಲ್ಲಿ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಪ್ಲಾಸ್ಟಿಕ್. ಪ್ಲಾಸ್ಟಿಕ್ ಹಾವಳಿಯಿಂದ ನೊಂದ ಜನ ನೊಂದು ಅಂದುಕೊಳ್ಳತೊಡಗಿದರು. ಪ್ಲಾಸ್ಟಿಕ್ಗೆ ಹಿಡಿ ಶಾಪ ಹಾಕತೊಡಗಿದರು. ಅದ್ಯಾವನ್ನು ಹುಟ್ಟಿಸಿದನೋ ಈ ಪ್ಲಾಸ್ಟಿಕ್ ಸಂತತಿಯನ್ನು? ಎಲ್ಲಿ ನೋಡಿದ್ರೂ ಪ್ಲಾಸ್ಟಿಕ್. ಹೆಕ್ಕಿ ಹೊಂಡ ತೋಡಿ ಹೂತು ಬಿಡೋಣ ಅಂದರೆ ಅದು ಎಷ್ಟು ಕಾಲವಾದರೂ ಮಣ್ಣಲ್ಲಿ ಕರಗುವುದಿಲ್ಲ. ಹಾಗಂತ ಸುಟ್ಟರೆ ಅದರ ಕಮಟು ವಾಸನೆ ಸಹಿಸೋಕ್ಕಾಗಲ್ಲ. ದಟ್ಟ ಹೊಗೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಸುಡುವಾಗ ಬಿಡುಗಡೆಯಾಗುವ ಡಯಾಕ್ಸಿನ್, ಬೆಂಜಿನ್ ಮೊದಲಾದ ವಿಷಾನಿಲಗಳಂತೂ ಕ್ಯಾನ್ಸರ್ ಕಾರಣವಂತೆ, ಚರ್ಮ ರೋಗಕ್ಕೆ ಎಡೆಮಾಡಿಕೊಡದಂತೆ, ಉಸಿರಾಟಕ್ಕೂ ಮಾರಕವಂತೆ. ಏನು ಮಾಡೋಣ? ಈ ಸಮಸ್ಯೆಗೆ ಹೇಗೆ ಪರಿಹಾರ ಕಂಡುಕೊಳ್ಳೋಣ? ತಲೆ ಕೆಡಿಸಿಕೊಂಡ ಜನ ತಲೆಗೆ ಒಬ್ಬೊಬ್ಬರು ಒಂದೊಂದರಂತೆ ಸಲಹೆ ಸೂಚಿಸಿದರು. ವರವಾಗಬೇಕಿದ್ದ ಬದಲು ಶಾಪವಾಗಿ ಪರಿಣಮಿಸಿದ ಪ್ಲಾಸ್ಟಿಕ್ನಿಂದಾಗುವ ಹಾನಿಗಳನ್ನೆಲ್ಲ ಪಟ್ಟಿ ಮಾಡಿ ತಂದು ಜನರ ಮುಂದೆ ಒಪ್ಪಿಸಿದರು. ಮಹಾಜನಗಳೇ, ಪ್ಲಾಸ್ಟಿಕ್ ಬಲು ಅಪಾಯಕಾರಿಯಾದುದು. ಪ್ಲಾಸ್ಟಿಕ್ ವಸ್ತುಗಳಿಗೆ ಬಣ್ಣ ಕೊಡಲು ಬಳಸುವ ಕ್ಯಾಡ್ಮಿಯಂ, ಸೀಸ ಮುಂತಾದ ರಾಸಾಯನಿಕಗಳು ಕ್ಯಾನ್ಸರ್ಕಾರಕ. ಪ್ಲಾಸ್ಟಿಕ್, ಥೈಲೈಟ್ಸ್ ಇತ್ಯಾದಿ ರಾಸಾಯನಿಕಗಳು ಆರೋಗ್ಯಕ್ಕೆ ಹಾನಿಕಾರಕ. ಪ್ಲಾಸ್ಟಿಕ್ ಬಾಟಲಿಗಳಲ್ಲಿ ಉಪ್ಪು, ಉಪ್ಪಿನಕಾಯಿ ಕೂಡಿಟ್ಟಲ್ಲಿ ಇಲ್ಲವೇ ಪ್ಲಾಸ್ಟಿಕ್ ಕಪ್ ಅಥವಾ ಲೋಟಗಳಲ್ಲಿ ಬಿಸಿ ಪಾನೀಯ ಸೇವಿಸಿದಲ್ಲಿ ರಾಸಾಯನಿಕ ಕ್ರಿಯೆಗೆ ಒಳಗಾಗಿ ಅಪಾಯಕಾರಿಯಾಗಿ ಬಿಡುತ್ತದೆ. ಎಲ್ಲೆಂದರಲ್ಲಿ ಎಸೆದ ಪ್ಲಾಸ್ಟಿಕ್ ಚೀಲಗಳು ಪರಿಸರದ ಅಂದಗೆಡಿಸುತ್ತವೆ. ಮೇಯುವ ಹಸುವಿನ ಹೊಟ್ಟೆ ಸೇರಿ ಪ್ರಾಣಾಂತಿಕವಾಗಿ ಬಿಡುತ್ತದೆ. ಜಲ ಸೇರಿ ಜಲಮಾಲಿನ್ಯ, ಸುಟ್ಟರೆ ವಾಯುಮಾಲಿನ್ಯ. ಹಾಗಾಗಿ ಈ ಪ್ಲಾಸ್ಟಿಕ್ ಹಾವಳಿಗೊಂದು ಪರಿಹಾರ ಸೂಚಿಸುವಂತೆ ದೊರೆಗಳ ಬಳಿ ಹೋಗಿ ಮೊರೆ ಇಡೋಣ. ಹಂಗಂತ ಎಲ್ರು ಹೋಗಿ ದೊರೆ ಮುಂದ ದೂರಲಾಗಿ ದೊರೆಯೇನ ಮಾಡ್ಯಾನ ಹೇಳಪ್ಪ ಪರಿಹಾರ ಕೊಟ್ಟನಾತ ಹೇಳ್ತೀವಿ ಪರಿಹಾರ ಏನು ಅಂತ. ಪರಿಹಾರಕ್ಕಾಗಿ ದೊರೆಯ ಮುಂದೆ ಮೊರೆ ಇಟ್ಟರೆ ಭಸ್ಮಾಸುರನಿಗೆ ವರ ಕೊಟ್ಟು ಸೋತ ಶಿವ ವಿಷ್ಣುವಿನ ಮೊರೆ ಹೊಕ್ಕಂತೆ. ದೊರೆ ವಿಜ್ಞಾನೇಶ್ವರನು ದೇವರ ಮೊರೆ ಹೊಕ್ಕನಂತೆ. ಹೇ ಜಗನ್ನಿಯಾಮಕನೇ, ನೀನೇ ಒಂದು ಪರಿಹಾರ ಸೂಚಿಸು ತಂದೆ ಎಂದು ಬೇಡಿಕೊಂಡನಂತೆ. ಅವನಿಗೆ ಅಶರೀರವಾಣಿಯೊಂದು ಕೇಳಿಸಿತಂತೆ. ರಾಜ ವಿಜ್ಞಾನೇಶ್ವರ, ಆಲಸ್ಯಂ ಅಮೃತಂ ವಿಷಂ ಎಂಬಂತೆ ಅತಿ ಬಳಕೆಯಿಂದಾಗಿ ಈ ಸಮಸ್ಯೆ ತಲೆದೋರಿದೆ. ಮಿತ ಬಳಕೆಯೊಂದೇ ಇದಕ್ಕೆ ಸೂಕ್ತ ಪರಿಹಾರ. ಅಶರೀರವಾಣಿಯೋ ಅಂತರ್ವಾಣಿಯೋ, ಅಂತೂ ಅರಸನಿಗೆ ಸಮಸ್ಯೆಯ ಮೂಲದ ಅರಿವಾಯಿತು. ತನ್ನ ಅರಿವಿಗೆ ಬಂದುದನ್ನು ಜನರ ಅರಿವಿಗೆ ತರಬಯಸಿ ಹೀಗನ್ನುತ್ತಾನೆ. ಅತಿ ಸರ್ವತ್ರ ವರ್ಜಯೇತ್ ಎಂಬಂತೆ ಯಾವುದೂ ಅತಿಯಾದರೆ ಚೆನ್ನಾಗಿರೋಲ್ಲ. ಮಿತ ಬಳಕೆಯೊಂದೇ ಈ ಸಮಸ್ಯೆಗೆ ಪರಿಹಾರ. ಪ್ಲಾಸ್ಟಿಕ್ ವಸ್ತುಗಳಿಗೆ ಪರ್ಯಾಯ ವಸ್ತುಗಳನ್ನು ಕಂಡುಕೊಳ್ಳಬೇಕಿದೆ. ಸಾಧ್ಯವಾದಷ್ಟು ಬಳಸಿದ ಪ್ಲಾಸ್ಟಿಕ್ ಪುನರ್ಬಳಕೆ ಮಾಡಬೇಕಿದೆ. ಪ್ಲಾಸ್ಟಿಕ್ ಮಾಲಿನ್ಯ ತಡೆಗಟ್ಟಬೇಕಿದೆ. ದೊರೆಯು ಅಪ್ಪಣೆ ಕೊಡಿಸಿದ್ದು ಅರ್ಥವಾಗಿರಬಹುದಲ್ವಾ ಮಹಾಜನಗಳೇ? ಕೇಂದ್ರ ಸರ್ಕಾರ ಪ್ಲಾಸ್ಟಿಕ್ ನಿರ್ಬಂಧ ಹೇರಿದ್ದೇಕೆ ಅಂತಲೂ ಈಗ ಅರ್ಥವಾಗಿರಬೇಕಲ್ವಾ? ನಿಮಗೆ ಅರ್ಥವಾದರಷ್ಟೇ ಸಾಲದು. ನಿಮಗೆ ಅರ್ಥವಾದದ್ದನ್ನು ದೇಶವಾಸಿಗಳಿಗೆಲ್ಲ ಅರ್ಥವಾಗಿಸಬೇಕು. ಅಸಡ್ಡೆ ಮಾಡಿದರೆ ನಮಗೆ ಉಳಿಗಾಲವಿಲ್ಲ. ಹೀಗೆಯೇ ಬಿಟ್ಟರೂ ಬಿಡದು ಈ ಮಾಯೆ. ಏನಂತೀರಾ? ಬಿಟ್ಟರು ಬಿಡದಿ ಮಾಯೆ, ಸುಟ್ಟರು ಬಿಡದಿ ಮಾಯೆ, ಬಿಟ್ಟರು ಬಿಡದಿ ಮಾಯೆ, ನಿಜ ಸುಟ್ಟರು ಬಿಡದಿ ಮಾಯೆ, ಸುಟ್ಟರು ಇಲ್ಲ ಹೂತರು ಇಲ್ಲ, ಸುಟ್ಟರು ಇಲ್ಲ ಹೂತರು ಇಲ್ಲ, ಕೆಟ್ಟು ಕೆಡಿಸೋದನ್ನ ಆದುಷ್ಟ ಮಾಯೆ, ಬಿಟ್ಟರು ಬಿಡದಿ ಮಾಯೆ, ಸುಟ್ಟರು ಬಿಡದಿ ಮಾಯೆ, ಬಿಟ್ಟರು ಬಿಡದಿ ಮಾಯೆ. ಇದುವರೆಗೆ ಬಿಟ್ಟರೂ ಬಿಡದಿ ಮಾಯೆ
ರೂಪಕ ಕೇಳಿದಿರಿ. ರಚನೆ ರಾಮ್ ಯಲ್ಲಂಗಳ. ಭಾಗವಹಿಸಿದವರು ಸುಮನಾ ಆರ್ಯೆ, ಪವನ್ ಕುಮಾರ್, ಶಿಲ್ಪಾ ಪವನ್, ಪ್ರತೀಕ್ ಯಲ್ಲಂಗಳ, ಶ್ರಾವ್ಯ, ರಾಮ್ ಯಲ್ಲಂಗಳ. ಸಂಗೀತ ಸಹಕಾರ ಶಿಶಿರ್ ದೇವಾಡಿಗ. ಯಕ್ಷಗಾನದ ಹಾಡು ಹಾಡಿದವರು ರವಿಶಂಕರ್ ಮಧೂರು. ಶುದ್ಧ ಜಲ, ಸ್ವಚ್ಛ ನೆಲ, ಆರೋಗ್ಯವಾಗಿರಲಿ ಜೀವ ಸಂಕುಲ. ಶುದ್ಧ ಜಲ, ಸ್ವಚ್ಛ ನೆಲ, ಆರೋಗ್ಯವಾಗಿರಲಿ ಜೀವ ಸಂಕುಲ. ಬಾನುಲಿ ಸರಣಿ ಕಾರ್ಯಕ್ರಮ. ಇದು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಪ್ರಾಯೋಜಕತ್ವದಲ್ಲಿ ಸರಣಿ ಕಾರ್ಯಕ್ರಮ. ಆರೋಗ್ಯವಾಗಿರಲಿ ಜೀವ ಸಂಕುಲ, ಆರೋಗ್ಯವಾಗಿರಲಿ ಜೀವ ಸಂಕುಲ. ಶ್ರಮೇ